ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆ ನಿಟ್ಟಿನಲ್ಲಿ ಆ ಒಂದು ವಿಜಯದ ದಿವಸವನ್ನು ಇವತ್ತು ನಾವು ಕನ್ನಡಿಗರ ವಿಜಯ ದಿವಸ ಅಂತ ನಾವು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಹೆಮ್ಮೆ ತರುವಂಥದ್ದು. ಈಗಿನ ಪಠ್ಯಗಳಲ್ಲಿ ಈ ಥರದ ವಿಷಯಗಳು ಇಲ್ಲ. ಅನಾವಶ್ಯಕವಾದಂಥ ಪಠ್ಯಗಳನ್ನು ಅಳವಡಿಸಿದ್ದಾರೆ. ನಮ್ಮ ಕನ್ನಡ ನಾಡಿನ ಬಗ್ಗೆನೇ ಒಂದು ಕನ್ನಡ ನಾಡಿನ ಇತಿಹಾಸವನ್ನೇ ನಾವು ಮೂಲ ಬೇರೊಂದು ಪ್ರಾಥಮಿಕ ಹಂತದಿಂದನೇ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಸಣ್ಣ ಪುಟ್ಟ ಇಂಥ ವಿಷಯಗಳನ್ನು ಸಣ್ಣ ಪುಟ್ಟದಾಗಿಯೇ ಒಂದು ಪ್ಯಾರಾಗ್ರಾಫಲ್ಲಿ ಮುಗಿಸ್ಬೋದು ಅಂತ ವಿಷಯಗಳನ್ನು ನಾವು ಸರ್ಕಾರಕ್ಕೆ ಒಳ್ಳೆಯದು. ಈ ಥರ ಆಚರಣೆ ಮಾಡಿ ಒಂದು ಮೆಮೊರಂಡಮನ್ನು ಡಿಸ್ಟಿಕ್ ಕೊಟ್ಟರೆ ಅದು ಎಲ್ಲೋ ಒಂದು ಕಡೆ ಭಾಳ ಉತ್ತಮ ಅನಿಸ್ತದೆ ಅಂತ ನನ್ನ ಭಾವನೆ. ಸೊ ಆ ನಿಟ್ಟಿನಲ್ಲಿ ಅನೇಕ ರಾಜರಿಗೂ ಬಾದಾಮಿ ಚಾಲಕರು ಕೂಡ ಪ್ರಸಿದ್ಧಿ ಪಡೆದಿರುವಂಥವ್ರು. ಇವರ ಒಂದು 6ನೇ ಶತಮಾನದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿ ಬಾದಾಮಿಯನ್ನು ರಾಜಧಾನಿಯನ್ನು ಮಾಡಿಕೊಂಡು ಆಳಿದಂಥ ಬಾದಾಮಿ ಚಾಲಕರಂತಲೇ ಪ್ರಸಿದ್ಧಿ ಪಡೆದಿದ್ದಂಥವ್ರು. ಅದರಲ್ಲಿ ಶ್ರೇಷ್ಠ ದೊರೆ ಅಂತ ಅನ್ಸ್ಕೊಂಡು ನೋಡಿ ಕಳಿಸಿದರು. ಅವರ ಒಂದು ಸ್ಮರಣೆಯನ್ನು ಮಾಡ್ತಾನೆ ಅವರು ದಿನ ಸಂತೋಷದ ವಿಷಯ. ಉದ್ದೇಶ ಏನಂತಂದರೆ ಸುಮಾರು 20ರಿಂದ 25 ದಿನಗಳ ಕಾಲ ಎಲ್ಲರೂ ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯನೇ ಗ್ಯಾಸ್ ಸಿಲಿಂಡರ್ದು ತುಂಬ ಕೆಟ್ಟ ಪರಿಸ್ಥಿತಿ ಬಂದೋದಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಅಲ್ಲಿ ಏಜೆನ್ಸಿಯವರು ಏನು ಮಾಡ್ತಿದ್ರು ಅಂದರೆ ಅದರ ಮನೆಗಳಿಗೆ ಬಳಕೆ ಆಗಿರ್ತಕ್ಕಂಥ ಗ್ಯಾಸ್ಗಳನ್ನು ಹೋಟೆಲ್ಗಳಿಗೆ ಹೆಚ್ಚಿನ ಹಣ ಪಡೆದು ನೀಡುತ್ತಿದ್ದಾರೆ. ಜೊತೆಗೆ ಇದರಿಂದ ಮನೆಗೆ ಬೇಕಾಗುವಂಥ ಸಿಲಿಂಡರ್ಗಳ ಕೊರತೆ ಹೆಚ್ಚಾಗುತ್ತಿದೆ. ಮತ್ತು ಏಜೆನ್ಸಿಯವರು ಒಂದು ಸಿಲಿಂಡರ್ ಪಡೆದ ನಂತರ ಆ ಸಿಲಿಂಡರ್ನ ಕನಿಷ್ಠ 30 ದಿನಗಳ ಒಳಗೆ ಬಳಕೆ ಮಾಡಬೇಕಂತೇಳಿ ಒಂದು ಪ್ರೊಸೀಜರ್ ಬಂದ. ಅಂದರೆ ಈಗ ನಾವು ಗ್ಯಾಸ್ ಬುಕ್ಕಿಂಗ್ ಹೋದಾಗ ಒಂದು ಬುಕ್ ಆದ ತಕ್ಷಣ ಮುಂಚೆ 15 ದಿನಕ್ಕೆ 20 ದಿನಕ್ಕೆ ಬುಕ್ ಮಾಡಿದ್ರು ಬುಕ್ಕಾಗಿ OTP ಬಂದು ಒಂದು 4-5 ದಿನದಲ್ಲೇ ಡೆಲಿವರಿ ಆಗ್ತಿತ್ತು. ಬಟ್ ಇವಾಗಿನ ಪರಿಸ್ಥಿತಿಯಲ್ಲಿ ಹೆಂಗಂದರೆ ಕನಿಷ್ಠ 30 ದಿನಗಳ ಕಾಲ ಅದಕ್ಕೆ ಸಮಯಾವಕಾಶ ಇದೆ. ಅಂದರೆ 30 ದಿನಗಳ ಕಾಲ ನಂತರ ಅಷ್ಟೇ ಬುಕ್ ಮಾಡಿದ್ರಷ್ಟೇ ಗ್ಯಾಸ್ ಬುಕ್ ಆಗಲತ್ತದ. ಇಂಥ ಅವಿಭಕ್ತ ಕುಟುಂಬದಲ್ಲಿ ಒಂದು 15ರಿಂದ 20 ಜನ ಇತ್ತಂದ್ರೆ ಒಂದು ಸಣ್ಣ ಗ್ಯಾಸ 30 ದಿನಗಳ ಕಾಲ ಹೇಗೆ ಬಳಸ್ಬೋದು, ಇದೆಲ್ಲ ತೊಂದರೆ ಉಂಟಾಗುತ್ತದೆ. ಜೊತೆಗೆ ಒಂದು ಗ್ಯಾಸ್ ಬುಕ್ ಮಾಡಿದ ನಂತರ ಈ ನನ್ನ ಒಂದು ಸ್ವಂತ ಉದಾಹರಣೆ ತೊಗೋಬೇಕು ಅಂತಂದರೆ ಬೇರೆ ನಮ್ಮ ಟೀಮಲ್ಲಿ ಉದಾಹರಣೆ ತೊಗೋಬೇಕಂದ್ರೆ ಒಂದು ಗ್ಯಾಸ್ ಬುಕ್ ಮಾಡೋ ನಂತರ 30 ದಿನಗಳ ನಂತರ ಕೂಡ ಗ್ಯಾಸ್ ಬುಕ್ ಮಾಡಿದ್ರು ಕೂಡ 8 ದಿನಗಳ ಕಾಲ 10 ದಿನಗಳ ಕಾಲ ಈಗ ನಾನು ಬುಕ್ ಮಾಡಿ ಪ್ರೆಸೆಂಟು 9ರಿಂದ 10 ದಿನಗಳ ಕಾಲ ಆಯಿತು. 2 ಸಲ ರೌಂಡ್ ಹೊಡ್ಕೊಂಡು ಬಂದೀನಿ ಏಜೆನ್ಸಿದವ್ರಿಗೆ. ಇನ್ನು ಗ್ಯಾಸ್ ಬಂದಿದೆ ಮಿನಿಮಮ್ ನೀವು ಒಂದು ಗ್ಯಾಸ್ ಬುಕ್ ಮಾಡಾದ್ಮೇಲೆ ಒಂದು 15 ದಿನ ಒಂದು ಕಾಲಾವಕಾಶ ತೊಗೊಳ್ರಿ, 15 ದಿನ ಟೈಮ್ ಅಂತ ಇಟ್ಕೋರಿ, 15 ದಿನದೊಳಗೆ ನಿಮ್ಮ ಗ್ಯಾಸ್ ಏನಂತ ಡೆಲಿವರಿ ಮಾಡ್ತೀವಿ ಅಂತೇಳಿ ಏಜೆನ್ಸಿಯವರು ಹೇಳ್ತಾರೆ. ಅದು ಈಗಿನ ಪರಿಸ್ಥಿತಿ ಅಂಥ ಪರಿಸ್ಥಿತಿ ಬಂದ್ಕೊಂತದ. ಅಂದರೆ ಈಗ ಅವಿಭಕ್ತ ಕುಟುಂಬರು ಇದ್ರೆ ಅಂತಂದ್ರೆ 30 ದಿನಗಳ ಕಾಲ ಒಂದು ಸಣ್ಣ ಗ್ಯಾಸ್ ಹೆಂಗೆ ಬಳಸ್ಲಿಕ್ಕೆ ಸಾಧ್ಯ ಅದ. ಈಗ DC ಮೇಡಮ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಂತಂದ್ರೆ LPG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಯಾವುದೇ ರೀತಿಯ ಕೊರತೆ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅಂತೇಳಿ. ಕೊರತೆ ಇಲ್ಲ ಅಂದರೆ ಈಗೆಲ್ಲ ನಿಂದಿರ್ತ
ಒಂದುವರೆಗೆ ಅಂತ ಯಾವುದೋ ಅಂತಿಲ್ಲ ಅನೌನ್ಸ್ ಮಾಡಿದ್ರಿ ಹುಷಾರಾಗಿರ್ರಿ ಅಂತ. ಅವರು ಹೊರಗೆ ಬರ್ತಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.